ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಂತರಿತ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ನಿಮ್ಮೆಲ್ಲರಿಗೂ ದಿಸ್ ಬ್ಯೂಟಿಫುಲ್ ಸನ್ಫ್ಲವರ್ ಕ್ರಾಶೆಟ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಈಗಾಗಲೇ 2 ಕ್ರಾಶೆಟ್ ಮಾಡಿಟ್ಟು ಇಟ್ಕೊಂಡಿದ್ದೀನಿ. ನಿಮಗೂ ಕೂಡ ಈ ಥರ ಕ್ರಾಶೆಟ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದು ಈ ಥರ ಬ್ಯೂಟಿಫುಲ್ಲಾಗಿ ಮಾಡಬೇಕು ಅಂತ ಅಂದರೆ ವಿಡಿಯೋನ ಎಂಡ್ವರೆಗೂ ನೋಡಿ. ಸನ್ಫ್ಲವರ್ ಕ್ರಾಶೆಟ್ ಬ್ಯೂಟಿಫುಲ್ಲಾಗಿ ಮಾಡೋದಕ್ಕೆ ನಮಗೆ ಏನೇನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ನೀವೀಗ ಆಲ್ರೆಡಿ ನೋಡ್ತಾ ಇರ್ಬೋದು 2 ಹುಕ್ ತೊಗೊಂಡಿದ್ದೀನಿ. ಫಸ್ಟ್ ಒಂದು ಹುಕ್ ಬಂದುಬಿಟ್ಟು 3.5 mm. ಈ 3.5 mm ಹುಕ್ನ ನಾನು ಡಾರ್ಕ್ ಬ್ರೌನ್ ಕಲರ್ ಉಲ್ಲನ್ ಕಾಣಿಸ್ತಿದೆ ಅಲ್ವಾ, ಅದಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೆ ತೊಗೊಂಡಿದ್ದೀನಿ. ಮತ್ತು 4 mm ಹುಕ್, ಇಲ್ಲಿ ನೋಡಿ ಈ ಥರ 4 mm ಹುಕ್ನ ನಾನು ಸನ್ಫ್ಲವರ್ ಪೆಟಲ್ಸ್ ಮಾಡೋದಕ್ಕೆ ತಗೊಂಡಿದ್ದೀನಿ. ಆಬ್ವಿಯಸ್ಲಿ ಮತ್ತು ನಾನು ಡಾರ್ಕ್ ಕಲರ್ ಉಲ್ಲನ್ನು ತಗೊಂಡಿದ್ದೀನಿ ಮಿಡಲ್ ಪಾರ್ಟ್ನ ಫಿಲ್ ಮಾಡ್ಕೊಳ್ಳೋದಕ್ಕೆ. ಮತ್ತು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ ನಾನು ಫುಲ್ ಲೀವ್ಸ್ನೆಲ್ಲ ಮಾಡೋದಕ್ಕೆ. ನಂದು ಉಲ್ಲನ್ ಸೈಜ್ಗೆ ನಾನು ಹುಕ್ನ ತಗೊಂಡಿದ್ದೀನಿ. ಬಿಕಾಸ್ ಉಲ್ಲನ್ ಎಲ್ಲ ಹುಕ್ ಆ ಸೈಜ್ಗೆ ಇದ್ದರೆ ನಮಗೆ ಬ್ಯೂಟಿಫುಲ್ಲಾಗಿ ಬರೋದಕ್ಕೆ ಸಾಧ್ಯ. ಅದಕ್ಕೆ ನಾನು ಹುಕ್ನ 4 mm ಮತ್ತು 3.5 mm ತೊಗೊಂಡಿದ್ದೀನಿ. ನಿಮಗೂ ಯಾವ್ದು ಬರುತ್ತೆ ಆ ಥರನೇ ತಗೊಳ್ಳಿ. ನಿಮ್ಮ ಉಲ್ಲನ್ ಸೈಜ್ಗೆ ನೋಡಿಕೊಂಡು ಯಾವ ಥರ ಹಾಕಿದರೆ ಯಾವುದು ಚೆನ್ನಾಗಿ ಬರುತ್ತೆ, ಸ್ಯೂಟ್ ಆಗುತ್ತೆ ಅಂತ ಅನಿಸುತ್ತೋ ಅದನ್ನು ತಗೊಳ್ಳಿ, ಸರಿನಾ? ಬನ್ನಿ ನಾವು ಈಗ ಸನ್ಫ್ಲವರ್ನ ಸೆಂಟರ್ ಪಾರ್ಟ್ನ ಫಿಲ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಕ್ರಾಶೆಟ್ನಲ್ಲಿ ನಾನು ಫಸ್ಟು ಸ್ಲಿಪ್ ನಾಟ್ ಮಾಡ್ಕೊತೀನಿ. ಸ್ಲಿಪ್ ನಾಟ್ ಮಾಡಿಕೊಂಡು ಈ ಥರ ಸ್ಲಿಪ್ ನಾಟ್ ಮಾಡ್ಕೊತೀನಿ. ನೀವು ಆಲ್ರೆಡಿ ನನ್ನ ವೀಡಿಯೋನ ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದರೆ ಸ್ಲಿಪ್ ನಾಟ್ ಮಾಡೋದು ಹೇಗೆ, ಬೇಸಿಕ್ ಸ್ಟೆಪ್ಸ್ ಎಲ್ಲ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ಸ್ಲಿಪ್ ನಾಟ್ ಆದಮೇಲೆ ಸಿಂಗಲ್ ಚೈನ್ ಮಾಡಬೇಕು. ನಾನು 6 ಸಿಂಗಲ್ ಚೈನ್ ಮಾಡಿಟ್ಕೊಂಡಿದ್ದೀನಿ ಈಗ ಆಲ್ರೆಡಿ. 6 ಸಿಂಗಲ್ ಚೈನ್ ಆದಮೇಲೆ ನಾವು ಫಸ್ಟ್ ಚೈನ್ ಹಾಕ್ಕೊಂಡಿರ್ತೀವಲ್ವ, ಸ್ಲಿಪ್ ನಾಟ್ ಆದಮೇಲೆ ಫಸ್ಟ್ ಚೈನ್, ಆ ಚೈನ್ಗೆ ನಮ್ಮ ಈ ಹುಕ್ನ ಹಾಕಬೇಕು. ನೋಡಿ ಈ ಥರ ಹುಕ್ನ ಹಾಕಿದಾದ್ಮೇಲೆ ಈಗ ನಾವು 2 ಲೂಪ್ಸ್ ಕಾಣಿಸುತ್ತೆ, ಇದನ್ನು ಹತ್ರ ತೊಗೊಂಬನ್ನಿ. ಈಗ ಅದು ನಾವು ಆಲ್ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಟೈಟ್ನಾಗಿ ಇಟ್ಕೊಂಡ್ರೆ 2 ಲೂಪ್ಸ್ ಕಾಣಿಸುತ್ತೆ. ಆಗ ಮತ್ತೆ ಯಾನ್ ಓವರ್ ಮಾಡಿಕೊಂಡು ಈ ಥರ ಒಂದು 2 ಲೂಪ್ಸ್ನು ಕೂಡ ಹೊರಗಡೆ ಹಾಕಬೇಕು. ಆಮೇಲೆ 1 ಟೈಮ್ ಯಾನ್ ಓವರ್ ಮಾಡಿ ಒಂದು ಚೈನ್ ಹಾಕ್ಕೊಳ್ಳಿ, ಅಲ್ಲಿ ಟೈಟ್ ಆಗೋದಕ್ಕೆ. ನಮಗೆ ಅಲ್ಲಿ ಟೈಟ್ ಆಯಿತು ಅಂತ ಅನಿಸಿದಾದ್ಮೇಲೆ ನಾವೀಗ ಮತ್ತೆ 2 ಟೈಮ್ ಯಾನ್ ಓವರ್ ಡಬಲ್ ಕ್ರೋಶೆಟ್ ಮಾಡಬೇಕು. ಡಬಲ್ ಕ್ರೋಶೆಟ್ ಮಾಡ್ಕೊಂಡು 1 ಟೈಮ್ ಯಾನ್ ಓವರ್ ಮಾಡಿ ಅದಾದಮೇಲೆ ಆ ಲೂಪ್ ಆಗಿರುತ್ತೆ ಅಲ್ವ ಒಳಗಡೆ, ಆ ಲೂಪ್ ಒಳಗಡೆ ಹಾಕಬೇಕು ಹುಕ್ಕನ್ನ. ಈ ಥರ ಹಾಕಿದಾದ್ಮೇಲೆ ತೆಗ್ದಾಗ ನಮಗೆ 3 ಲೂಪ್ಸ್ ಕಾಣಿಸುತ್ತೆ. 3 ಲೂಪ್ಸ್ನ ಯಾನ್ ಓವರ್ ಮಾಡಿಕೊಂಡು ಈ ಥರ 2 ಚೈನ್ಸ್ನ ಹುಕ್ಕಿಂದ ಹೊರಗಡೆ ತೆಗಿಬೇಕು. ಆಗ ನಮಗೆ ಸೆಂಟರ್ ಪಾರ್ಟ್ ಆಫ್ ದ ಒಂದು ಮುಗಿದೋಯ್ತು. ಈಗ ಮತ್ತೆ ಅದೇ ಥರ 3 ಲೂಪ್ಸ್ ಬರ್ಸ್ಕೊಂಡು ಈ ಥರ ಯಾನ್ ಓವರ್ ಒಂದೊಂದಾಗೇ ಮಾಡ್ಕೊಬೇಕು. ಫುಲ್ ಟಿಲ್ ನಮಗೆ ಒಂದು ರೌಂಡ್ ಆಗಿದೆ ಅನ್ನೋವರೆಗೂ ಇದನ್ನು ಮಾಡ್ಕೊಬೇಕು. ಮತ್ತೆ ಒಂದು ರೌಂಡ್ ಆದಮೇಲೆ ಸಿಗ್ತೀನಿ ನಿಮಗೆ. ನೀವೀಗ ನೋಡ್ತಾ ಇರ್ಬೋದು ನಾನು ಲಾಸ್ಟ್ ರೌಂಡ್ ಮಾಡ್ಕೊತಾ ಇದ್ದೀನಿ ಸೆಂಟರ್ ಆಫ್ ದ ಪಾರ್ಟ್ ಮಾಡಿಸ್ಕೊಳ್ಳೋದಕ್ಕೆ. ಈಗ ಒಂದು ರೌಂಡ್ ಆಗಿದೆ. ಈಗ ನಾವು ಇಷ್ಟು ಮಾಡಿದರೆ ನಮಗೆ ಬರೀ ಒಂದು 4 ಪೆಟಲ್ಸ್ ಅಷ್ಟೇ ಸಿಗುತ್ತೆ. ಸೊ ನಮಗೆ ಇನ್ನೂ ಒಂದು ರೌಂಡ್ ಮಾಡಿಕೊಂಡ್ರೆ ಆಗ 6 ಪೆಟಲ್ಸ್ ಸಿಗುತ್ತೆ. ಈಗ ಮತ್ತೆ ನಾನು 2 ಡಬಲ್ ಕ್ರೋಶೆಟ್ ಮಾಡಿಕೊಂಡು ಫುಲ್ ಲಾಸ್ಟ್ವರೆಗೂ, ಅಂದರೆ ಈಗ ಒಂದು ರೌಂಡ್ ಮಾಡ್ಕೊಂಡಿದ್ದೀವಲ್ಲ ಆ ಥರನೇ ಇನ್ನೂ ಒಂದು ರೌಂಡ್ ಮಾಡ್ಕೊತೀನಿ ನಾನು. 2 ಟೈಮ್ಸ್ ಯಾನ್ ಓವರ್ ಮಾಡಿಕೊಂಡು ಒಳಗಡೆ ಲೂಪ್ ಒಳಗಡೆ ಹೋಗಿ ಯಾನ್ ಓವರ್ ಮಾಡಿಕೊಂಡು ಈ ಥರ ಸಿಗುತ್ತೆ. ಯಾನ್ ಓವರ್ ಮಾಡಿಕೊಂಡು 2 ಲೂಪ್ಸ್ನ ಹೊರಗಡೆ ತೆಗಿತೀನಿ, ಮತ್ತೆ 2 ಲೂಪ್ಸ್ನ ಹೊರಗಡೆ ತೆಗಿತೀನಿ. ಆ ಥರನೇ ಫುಲ್ ಒಂದು ರೌಂಡ್ ಆಗೋ ಥರ ಮತ್ತೆ ಮಾಡಿಕೊಂಡು ನಿಮಗೆ ಸಿಗ್ತೀನಿ ನಾನು. ನೋಡಿ 2 ಲೂಪ್ಸ್ ಮಾಡ್ಕೊಂಡಿದ್ದೀನಿ. 2 ಲೂಪ್ಸ್ ಮಾಡ್ಕೊಂಡಾದ್ಮೇಲೆ ಅಂದರೆ 2 ಸೆಂಟ್ರಲೈಸ್ಡ್ ಪಾರ್ಟ್ ಒಳಗಡೆ ಆಗಲೇ ಮಾಡ್ಕೊಂಡೆ ಅಲ್ವಾ, ಅದು ಮುಗಿದಿದೆ. ಈಗ ನಾನು ಈ ಥರ ಫುಲ್ ರೌಂಡ್ ಎಳ್ಕೊಂಬಿಟ್ಟು ಕಟ್ ಮಾಡಿ ಇದು ಲಾಂಗ್ ಬಂದಿರುತ್ತಲ್ಲ ಅದನ್ನು ತೆಗಿತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇನ್ನೂ ಟೈಟ್ ಮಾಡ್ಕೊತೀನಿ ಈ ಥರ. ಈಗ ಟೈಟ್ ಮಾಡ್ಕೊಂಡ್ರೆ ನಮ್ಮದು ಸೆಂಟರ್ ಪಾರ್ಟ್ ಏನೂ ಬಿಚ್ಕೊಳ್ಳೋದಿಲ್ಲ. ನೋಡಿ ಏಳಿಸಿ, ಇಲ್ಲಿಂದ ಏಳಿಸಿ 1 2 3 ಈ ಥರ ಕಾಣಿಸ್ಬೇಕು ನಮಗೆ. ಅದನ್ನೇ ನಾವು ಎಷ್ಟು ಪಾರ್ಟ್ಸ್ ಆಗಿದೆ ಅಂತ 12 ಬೇಕು ನಮಗೆ. 6 ಪೆಟಲ್ಸ್ ಬೇಕು ಅಂತಂದರೆ 12 ಈ ಥರ ಚೈನ್ಸ್ ಸಿಗಬೇಕು ನಮಗೆ. ನೀವು ಇನ್ನು ನೀವು ಬಿಗಿನರ್ ಆಗಿದ್ದರೆ
ಈ ಥರ ಎಳಿಸಿ 12 ಚೈನ್ಸ್ ಆಗಿದೆಯಾ ಇಲ್ವಾ ನಂದು ಅಂತ ನೋಡಿ. ನನ್ನ ಸೆಂಟರ್ ಪಾರ್ಟ್ ಇಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ನೆಕ್ಸ್ಟ್ ಪೆಟಲ್ಸ್ ಮಾಡ್ಕೊಳ್ಳೋಣ. ಅಂದರೆ ಸೆಂಟರ್ ಪಾರ್ಟ್ ಈ ಥರ ಆಗಿದೆ ನಂದು. ಬ್ರೌನ್ ಕಲರ್ ಮುಗಿತು. ಇದನ್ನು ಸೈಡಲ್ಲಿ ಎತ್ತಿಡ್ತೀನಿ ನಾನು. ಈಗ ನಾವು ಈ ಸೆಂಟರ್ ಪಾರ್ಟ್ಗೆ ಲೀವ್ಸ್ನ ಕ್ರಾಶೆಟ್ ಮಾಡಿಕೊಂಡು ಜಾಯಿನ್ ಮಾಡೋಣ. ಓಕೆನಾ. ನಾನಿಲ್ಲಿ 4 mm ಹುಕ್ನ ತಗೊಂಡಿದ್ದೀನಿ. ಇಲ್ಲಿ ಆಲ್ರೆಡಿ ಸೆಂಟರ್ ಪಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಯಾರನ್ನ ತಗೊಳ್ಳೋಣ. ಲಾಂಗ್ ಯಾರ್ನ್ ಮೀನ್ಸ್ ಉಲ್ಲನ್ನ ತಗೊಂಡು ಈ ಉಲ್ಲನ್ನು ಇಟ್ಕೊಂಡು ನೀವು ಸೆಂಟರ್ ಪಾರ್ಟ್ ಮಾಡ್ಕೊಂಡಿರ್ತೀರಲ್ಲ ಅದರೊಳಗಡೆ ಹುಕ್ನ ಹಾಕಿ ಟೈಟಾಗಿ ಇಟ್ಕೊಂಡು ಈ ಥರ ಎಳ್ಕೊಳ್ಳಿ. ನೋಡಿ ಈ ಥರ ಫುಲ್ ಎಳ್ಕೊಂಡು ಒಂದು ಚೈನ್ ಹಾಕಿ ಟೈಟ್ ಆಗೋ ಥರ ಒಂದು ಸಿಂಗಲ್ ಚೈನ್ ಹಾಕಿ ಸಾಕು. ನೋಡಿ ಈ ಥರ ಯಾನ್ ಓವರ್ ಮಾಡಿಕೊಂಡು ಸಿಂಗಲ್ ಚೈನ್ ಹಾಕಿ. ನೆಕ್ಸ್ಟ್ ನಾವು ಡಬಲ್ ಕ್ರೋಶೆಟ್ ಮಾಡ್ತೀವಿ. ಡಬಲ್ ಕ್ರೋಶೆಟ್ನ ಫಸ್ಟ್ ಯಾನ್ ಓವರ್ ಮಾಡಿಕೊಂಡು ಸಿಂಗಲ್ ಚೈನ್ ಮಾಡ್ಕೊಂಡಿರೋ ಹುಕ್ಕಲ್ಲೇ ಲೂಪಲ್ಲೇ ಮತ್ತೆ ಹುಕ್ನ ಹಾಕ್ಬಿಟ್ಟು ಮತ್ತೆ ಒನ್ ಟೈಮ್ ಯಾನ್ ಓವರ್ ಮಾಡಿ ಅದರಿಂದ ಹೊರಗಡೆ ತೆಗಿತೀವಿ. ಹೊರಗಡೆ ತೆಗ್ದಾದ್ಮೇಲೆ ಈ ಥರ 3 ಲೂಪ್ಸ್ ಆಗಿದೆ. ಈಗ ಯಾನ್ ಓವರ್ ಮಾಡಿಕೊಂಡು 2 ಲೂಪ್ಸ್ನ ಹೊರಗಡೆ ತೆಗಿತಿದ್ದೀವಿ. ಮತ್ತೆ ಯಾನ್ ಓವರ್ ಮಾಡಿಕೊಂಡು 2 ಲೂಪ್ಸ್ನ ಹೊರಗಡೆ ತೆಗಿತೀವಿ. ಇದು ನಮಗೆ ಡಬಲ್ ಕ್ರೋಶೆಟ್ ಮುಗೀತು. ಈಗ ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಕ್ಕೆ 2 ಟೈಮ್ ಯಾನ್ ಓವರ್ ಮಾಡ್ಕೊಬೇಕು. ಈಗ 3 ಲೂಪ್ಸ್ ಕಾಣಿಸ್ತು. ಈಗ ಡಬಲ್ ಕ್ರೋಶೆಟ್ ಮಾಡ್ಕೊಂಡಿರೋ ಲೂಪ್ ಒಳಗಡೆನೆ ಮತ್ತೆ ಇದನ್ನು ಹುಕ್ನ ಹಾಕಬೇಕು. ನೋಡಿ ಈ ಥರ ಡಬಲ್ ಕ್ರೋಶೆಟ್ ಮಾಡ್ಕೊಂಡಿರೋ ಒಳಗಡೆನೆ ಲೂಪ್ನ ಹಾಕಬೇಕು. ಮತ್ತೆ ಈ ಥರ ಕ್ರೋಶೆಟ್ ಮಾಡ್ಕೊಂಡಿರ್ತೀವಲ್ಲ ಆ ಚೈನ್ ಒಳಗಡೆನೆ ಹುಕ್ನ ಹಾಕ್ಬಿಟ್ಟು ತೆಗ್ದಾದ್ಮೇಲೆ ಈ ಥರ 4 ಚೈನ್ಸ್ ಲೂಪ್ಸ್ ಕಾಣಿಸುತ್ತೆ ನಮಗೆ. ಆಗ ಯಾನ್ ಓವರ್ ಮಾಡ್ಕೊತ 2 ಲೂಪ್ಸ್ನ ಹೊರಗಡೆ ತೆಗಿಬೇಕು. 1 ಟೈಮ್ ಯಾನ್ ಓವರ್ ಮಾಡ್ಕೊಬೇಕು, 2 ಲೂಪ್ಸ್ ತೆಗಿಬೇಕು. ಮತ್ತೆ 1 ಟೈಮ್ ಯಾನ್ ಓವರ್ ಮಾಡ್ಕೊಬೇಕು, 2 ಲೂಪ್ಸ್ನ ತೆಗಿಬೇಕು. ಅದು 3 ಟೈಮ್ಸ್ ಸಿಗುತ್ತೆ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಟ್ರಿಪಲ್ ಕ್ರೋಶೆಟ್. ಓಕೆನಾ. ನೋಡಿ ಈ ಥರ ಆಯಿತು ನಮಗೆ. ಈಗ ಮತ್ತೆ ಟ್ರಿಪಲ್ ಕ್ರೋಶೆಟ್ ಆದಮೇಲೆ 2 ಚೈನ್ಸ್ ಹಾಕಬೇಕು. ಅದಾದಮೇಲೆ ನೋಡಿ ಈ ಥರ 2 ಚೈನ್ಸ್ ಹಾಕಿದ್ಮೇಲೆ ಇಲ್ಲಿ 2 ಚೈನ್ ಥರ ಕಾಣಿಸ್ತಿರುತ್ತೆ ನಮಗೆ. ನೋಡಿ ಡಬಲ್ ಕ್ರೋಶೆಟ್ ಮತ್ತು ಟ್ರಿಪಲ್ ಕ್ರೋಶೆಟ್ ಎರಡರದ್ದು ಮೇಲೆ ಲಾಸ್ಟ್ ಚೈನ್ ಇರುತ್ತಲ್ಲ ಅದನ್ನು ಒಳಗಡೆ ಹುಕ್ ಹಾಕಬೇಕು. ಹಾಕಿ ಈ ಥರ 3 ಲೂಪ್ಸ್ ಕಾಣಿಸುತ್ತೆ. ಅಲ್ಲಿ 1 ಟೈಮ್ ಯಾನ್ ಓವರ್ ಮಾಡಬೇಕು. ಈಗ 2 ಲೂಪ್ಸು ಸಿಗುತ್ತೆ ನಮಗೆ. ನೋಡಿ ಈ ಥರ 2 ಲೂಪ್ಸ್ ಸಿಕ್ಕಿದ್ದಾದಮೇಲೆ ನಾವು ಮತ್ತೆ ಯಾನ್ ಓವರ್ ಮಾಡಿಕೊಂಡು ಈ ಲೂಪ್ಸ್ ಎರಡನ್ನೂ ಹೊರಗಡೆ ತೆಗಿಬೇಕು. ಆಗ ಒಂದು ಲೂಪ್ ಮಿಕ್ಕುತ್ತೆ ನಮಗೆ. ನೋಡಿ ಈ ಥರ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಪಿಕೋ ಸ್ಟಿಚ್ ಅಂತ ಕರೀತಾರೆ ಈ ಕ್ರಾಶೆಟ್ನಲ್ಲಿ. ಓಕೆನಾ. ನೆಕ್ಸ್ಟ್ ನಾವು ಮತ್ತೆ ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಬೇಕು. 2 ಟೈಮ್ಸ್ ಯಾನ್ ಓವರ್ ಮಾಡಿಕೊಂಡು ಈಗ ಅದೇ ಲೂಪಲ್ಲ ನೆಕ್ಸ್ಟ್ ಚೈನ್ ಥರ ಕಾಣಿಸುತ್ತೆ ನೋಡಿ ನಮಗೆ. ಅದರೊಳಗಡೆ ಹಾಕಬೇಕು. ನೋಡಿ ಇಲ್ಲಿ ಹುಕ್ನ ಹಾಕಿ ಯಾನ್ ಓವರ್ ಮಾಡಿಕೊಂಡು ತೆಗಿಬೇಕು. ಆಗ 4 ಚೈನ್ಸ್ ಕಾಣುತ್ತೆ. ಮತ್ತು ಯಾನ್ ಓವರ್ ಮಾಡಿಕೊಂಡು 2 ಲೂಪ್ಸ್ನ ಹೊರಗಡೆ ತೆಗಿಬೇಕು 3 ಟೈಮ್ಸ್. ನಾವು ಫಸ್ಟ್ ಚೈನಲ್ಲಿ 3 ಯಾರ್ನ್ ಮೀನ್ಸ್ ಹುಲ್ಲನ್ನು ಸಿಕ್ಕಿರುತ್ತೆ. ಈಗ ಮತ್ತೆ ಟ್ರಿಪಲ್ ಕ್ರೋಶೆಟ್ ಮಾಡಿದ್ದೀವಿ. 1 ಚೈನ್ ಆಯಿತು. ಈಗ ಮತ್ತೆ ಇನ್ನೂ 1 ಟೈಮ್ ಟ್ರಿಪಲ್ ಕ್ರೋಶೆಟ್ ಮಾಡಬೇಕು. ಅದೇ ಸೇಮ್ ಟ್ರಿಪಲ್ ಕ್ರೋಶೆಟ್ ಹಾಕಿದ್ವಲ್ಲ ಅಲ್ಲಿ ಹುಕ್ನ ಅಲ್ಲೇ ಮತ್ತೆ ಹಾಕಬೇಕು. ಆಗ 3 ಟೈಮ್ಸ್ ಯಾನ್ ಓವರ್ ಮಾಡಿಕೊಂಡು 2 ಲೂಪ್ಸ್ನ ಹೊರಗಡೆ ತೆಗಿಬೇಕು. ಈಗ 2 ಚೈನ್ಸ್ ಆಯಿತು ಇಲ್ಲಿ ನಮಗೆ. ಈಗ ಮತ್ತೆ ಇನ್ನೂ 1 ಟೈಮ್ ಡಬಲ್ ಕ್ರೋಶೆಟ್ ಮಾಡ್ಕೊಬೇಕು. ಲಾಸ್ಟ್ ಒನ್ನನ್ನು ಡಬಲ್ ಕ್ರೋಶೆಟ್ ಮಾಡಿಕೊಂಡು 2 ಲೂಪ್ಸ್ನ ಯಾನ್ ಓವರ್ ಮಾಡಿಕೊಂಡು ಹೊರಗಡೆ ತೆಗಿಬೇಕು. ಇಲ್ಲಿಗೆ ನಮಗೆ ಒಂದು ಕಂಪ್ಲೀಟ್ ಪೆಟಲ್ ಫಿನಿಶ್ ಆಗುತ್ತೆ. ನೋಡಿ ಈ ಥರ ನಂದು ಒಂದು ಪೆಟಲ್ ಸಿಕ್ಕಿದೆ. ಈಗ ನೆಕ್ಸ್ಟ್ ಏನು ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಓಕೆನಾ. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ ನಂದು ಫಸ್ಟ್ ಪೆಟಲ್. ಅದರ ನೆಕ್ಸ್ಟ್ ಚೈನ್ ಇರುತ್ತಲ್ವ 2 ಲೂಪ್ಸಿಂದು 2 ಚೈನ್ಸ್ ಥರ ಕಾಣಿಸ್ತಿರುತ್ತಲ್ವ ಅದರೊಳಗಡೆ ಹಾಕಿ ಯಾನ್ ಓವರ್ ಮಾಡಿ 2 ಲೂಪ್ಸ್ನ ಹೊರಗಡೆ ತೆಗಿಬೇಕು. ಅದನ್ನು ಫುಲ್ ಟೈಟ್ ಮಾಡಿ ಅದು ನಮ್ಮ ಪೆಟಲ್ ಲುಕ್ ಹೆವಿ ಸಖತ್ತಾಗಿ ಕಾಣುತ್ತೆ. ನೋಡಿ ಈ ಥರ ಕಾಣುತ್ತೆ. ಟೈಟ್ ಮಾಡಿದಾಗ ನಮ್ಮದು ಫುಲ್ ಪೆಟಲ್ ಯಾವ ಥರ ಲುಕ್ ಕೊಡಬೇಕು ಆ ಥರ ಕೊಡುತ್ತೆ ನೋಡಿ. ಈಗ ಸೆಕೆಂಡ್ ಪೆಟಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೇಮ್ ಫಸ್ಟ್ ಒನ್ ಹೆಂಗೆ ಮಾಡಿದ್ವಿ ಅದೇ ಥರನೇ ಡಬಲ್ ಕ್ರೋಶೆಟ್ ಮಾಡಬೇಕು. ಈಗ 3 ಲೂಪ್ಸ್ ಮಿಕ್ಕುತ್ತೆ. ಆಗ ಯಾನ್ ಓವರ್ ಮಾಡಿಕೊಂಡು 2 ಲೂಪ್ಸ್ನ ಹೊರಗಡೆ ತೆಗಿಬೇಕು. ಮತ್ತೆ ಯಾನ್ ಓವರ್ ಮಾಡಿಕೊಂಡು 2 ಲೂಪ್ಸ್ನ ಹೊರಗಡೆ ತೆಗಿಬೇಕು. ಈ ಥರ. ಈಗ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಬೇಕು. ಗೊತ್ತು ಅಲ್ವಾ.
ಲೂಪ್ಸ್ನ 2 ಟೈಮ್ಸ್ ಯಾನ್ ಓವರ್ ಮಾಡಿಕೊಂಡ್ರೆ ನಮಗೆ 3 ಲೂಪ್ಸ್ ಸಿಗುತ್ತೆ. ಆಗ ಸೇಮ್ ಹುಕ್ಕಲ್ಲೇ ಹುಕ್ ಹಾಕಿಬಿಟ್ಟು ಸೇಮ್ ಲೂಪಲ್ಲಿ ಹುಕ್ ಹಾಕಿ ಆಮೇಲೆ ಯಾನ್ ಓವರ್ ಮಾಡಿಕೊಂಡು ಹೊರಗಡೆ ತೆಗಿಬೇಕು. ಆಗ ಮತ್ತೆ 1 ಟೈಮ್ ಯಾನ್ ಓವರ್ ಮಾಡಿಕೊಂಡು 2 ಲೂಪ್ಸ್ನ ಹೊರಗಡೆ ತೆಗಿಬೇಕು. ಮತ್ತೆ 1 ಟೈಮ್ ಯಾನ್ ಓವರ್ ಮಾಡಿಕೊಂಡು 2 ಲೂಪ್ಸ್ನ ಹೊರಗಡೆ ತೆಗಿಬೇಕು. ಈ ಥರ ಅದು 3 ಟೈಮ್ಸ್ ಮಾಡಬೇಕು. ಯಾನ್ ಓವರ್ ಮಾಡಿಕೊಂಡು 3 ಲೂಪ್ಸ್ 3 ಟೈಮ್ಸ್ ಮಾಡಿದಾದ್ಮೇಲೆ 2 ಚೈನ್ಸ್ ಹಾಕಬೇಕು. ಸಿಂಗಲ್ ಚೈನ್ಸ್ನ ಹಾಕಿದಾದ್ಮೇಲೆ ಪಿಕೋ ಸ್ಟಿಚ್ ಮಾಡ್ಕೊಬೇಕು. ಪಿಕೋ ಸ್ಟಿಚ್ ಮಾಡ್ಕೊಳೋದು ಸೆಕೆಂಡ್ ಡಬಲ್ ಕ್ರೋಶೆಟ್ ಮತ್ತು ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಂಡಿರ್ತೀವಲ್ವ, ಲಾಸ್ಟ್ ಚೈನ್ ಒಳಗಡೆ ಹುಕ್ನ ಹಾಕಬೇಕು. ಎರಡು ಸೆಕೆಂಡ್ ಡಬಲ್ ಕ್ರೋಶೆಟ್ ಮತ್ತು ಟ್ರಿಪಲ್ ಕ್ರೋಶೆಟ್ ಮಧ್ಯ ಹುಕ್ನ ಹಾಕಿ ಈ ಥರ ನಾವು ಮತ್ತೆ ಯಾನ್ ಓವರ್ ಮಾಡಿಕೊಂಡು ಹೊರಗಡೆ ತೆಗೆದು ಟ್ರಿಪಲ್ ಮತ್ತು ಡಬಲ್ ಕ್ರೋಶೆಟ್ ಹೊರಗಡೆ ತೆಗ್ದಾದ್ಮೇಲೆ 2 ಲೂಪ್ಸ್ ಸಿಗುತ್ತೆ. ಮತ್ತೆ ಯಾನ್ ಓವರ್ ಮಾಡಿಕೊಂಡು ಆ ಲೂಪ್ಸಿಂದ ಹೊರಗಡೆ ತೆಗ್ದಾದ್ಮೇಲೆ ಮತ್ತೆ ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಚೈನಲ್ಲೇ ಹಾಕಬೇಕು. ಈಗ ನೆಕ್ಸ್ಟ್ ಚೈನಲ್ಲಿ ತೆಗ್ದಾದ್ಮೇಲೆ 4 ಲೂಪ್ಸ್ ಕಾಣಿಸುತ್ತೆ ಈ ಥರ ನಮಗೆ. ಆಗ ಯಾನ್ ಓವರ್ ಮಾಡಿಕೊಂಡು 2 ಲೂಪ್ಸ್ ಮತ್ತೆ ತೆಗಿಬೇಕು. ಮತ್ತೆ ಯಾನ್ ಓವರ್ ಮಾಡಿಕೊಂಡು 2 ಲೂಪ್ಸ್ನ ತೆಗಿಬೇಕು. ಮತ್ತೆ ಯಾನ್ ಓವರ್ ಮಾಡಿಕೊಂಡು 2 ಲೂಪ್ಸ್ನ ತೆಗಿಬೇಕು. 3 ಚೈನ್ಸ್ ಸಿಗೋತನ ನಮಗೆ. ಒಂದು ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇನ್ನೂ ಒಂದು ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಬೇಕು. ನೋಡಿ ಈ ಥರ ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಂಡಾದ್ಮೇಲೆ ಸೇಮ್ ಹುಕ್ಕಲ್ಲೇ ಹಾಕ್ಬಿಟ್ಟು ಹೊರಗಡೆ ತೆಗ್ದಾದ್ಮೇಲೆ 4 ಲೂಪ್ಸ್ ಸಿಗುತ್ತೆ. ಯಾನ್ ಓವರ್ ಮಾಡಿಕೊಂಡು ಹೊರಗಡೆ ತೆಗಿಬೇಕು. ಯಾನ್ ಓವರ್ ಮಾಡಿಕೊಂಡು ಹೊರಗಡೆ ತೆಗಿಬೇಕು ಹುಕ್ನ. ಮತ್ತೆ ಯಾನ್ ಓವರ್ ಮಾಡಿಕೊಂಡು ಹೊರಗಡೆ ತೆಗ್ದಾದ್ಮೇಲೆ ನಮಗೆ 3 ಲೂಪ್ಸ್ ಈ ಥರ ಕಾಣುತ್ತೆ. ಈಗ ಲಾಸ್ಟ್ ಒಂದು ನಾವು ಮಾಡ್ಕೊಬೇಕಾಗಿರೋದು ಸೆಕೆಂಡ್ ಡಬಲ್ ಕ್ರೋಶೆಟ್ನ ಮಾಡ್ಕೊಬೇಕು ಲಾಸ್ಟ್ಗೆ. ನೋಡಿ ಈ ಥರ ಡಬಲ್ ಕ್ರೋಶೆಟ್ ಮಾಡಿಕೊಂಡು ಸೇಮ್ ಹುಕ್ಕಲ್ಲೇ ಹಾಕೋದು. ಹುಕ್ಕಲ್ಲೇ ಹಾಕಿ 3 ಲೂಪ್ಸ್ನ ಯಾನ್ ಓವರ್ ಮಾಡಿಕೊಂಡು 2 ಲೂಪ್ಸ್ನ ಹೊರಗಡೆ ತೆಗಿಬೇಕು. ಇಲ್ಲಿಗೆ ನಮ್ಮ ಪೆಟಲ್ ಫುಲ್ ಫಿನಿಶ್ ಆಗುತ್ತೆ. ಓಕೆನಾ. ಈ ಥರ ಥ್ರೆಡ್ ಸಿಂಗಲ್ ಆಗಿ ಸಿಕ್ಕಾಕೊಳ್ಳೋ ಚಾನ್ಸಸ್ ತುಂಬ ಇರುತ್ತೆ. ಹೆದರ್ಕೋಬೇಡಿ. ಮತ್ತೆ ಬಿಚ್ಚಿಬಿಟ್ಟು ಹೊರಗಡೆ ಹಾಕ್ಬಿಟ್ಟು ನೀಟಾಗಿ ಮಾಡ್ಕೊಳ್ಳಿ. ಸರಿನಾ. ಇಲ್ಲಿಗೆ ನಮ್ಮ ಸೆಕೆಂಡ್ ಪೆಟಲ್ ಫುಲ್ ಕಂಪ್ಲೀಟ್ ಆಗುತ್ತೆ. ನಾನು ಇನ್ನೂ 4 ಪೆಟಲ್ಸ್ ಮಾಡಿಬಿಟ್ಟು ಲಾಸ್ಟ್ ಒಂದು 6th ಒನ್ ಮಾಡೋದು ಹೇಗಪ್ಪ ಅಂತ ಲಾಸ್ಟ್ಗೆ ಹೇಳ್ಕೊಡ್ತೀನಿ, ಹೇಗೆ ಫಿನಿಶ್ ಮಾಡೋದು ಅಂತ. ಇನ್ನು 4 ಲೂಪ್ಸ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆಲ್ಲರಿಗೂ. ಬಾಯ್ ಬಾಯ್. ನಾನು ಫಸ್ಟ್ ಪೆಟಲ್ ಮಾಡಿದ್ನಲ್ವ, ಸೇಮ್ ಪ್ರೊಸೀಜರ್. ಇಲ್ಲಿ ನಮಗೆ 2 ಚೈನ್ಸ್ ಮಿಕ್ಕಿದೆ. ಈ 2 ಚೈನ್ಸ್ ನೋಡಿ, 1 2 ಚೈನ್ಸ್ ಮಿಕ್ಕಿದೆ. ಆ 2 ಚೈನ್ಸಲ್ಲೇ ಫಸ್ಟ್ ಪೆಟಲ್ ಹೆಂಗೆ ಮಾಡಿದ್ವಿ, ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ವಿ ಒಂದು, ಆಮೇಲೆ ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ಪಿಕೋ ಸ್ಟಿಚ್ ಆದಮೇಲೆ ಮತ್ತೆ ಟ್ರಿಪಲ್ ಕ್ರೋಶೆಟ್ ಸೆಂಟರಲ್ಲಿ ಇರುತ್ತೆ ಅಲ್ವಾ 2 ಚೈನ್ಸಲ್ಲಿ. ಫಸ್ಟ್ ಚೈನಲ್ಲಿ ಒಂದು ಆಲ್ರೆಡಿ ಸಿಂಗಲ್ ಚೈನ್ ಮಾಡ್ಕೊಂಡಿದ್ದಾರೆ, ಸಿಂಗಲ್ ಚೈನ್, ಇಲ್ಲಾಂದರೆ ಲಾಸ್ಟ್ ಪೆಟಲ್ದು ಚೈನ್ ಮಾಡ್ಕೊಂಡಿರ್ತೀವಲ್ಲ ಆ ಚೈನ್ ಒಂದು, ಮತ್ತು ಡಬಲ್ ಚೈನ್, ಒಂದು ಟ್ರಿಪಲ್ ಚೈನ್. ಅದಾದಮೇಲೆ ಪಿಕೋ ಸ್ಟಿಚ್, ನೆಕ್ಸ್ಟ್ 2 ಟ್ರಿಪಲ್ ಚೈನ್ ಮತ್ತು ಒಂದು ಡಬಲ್ ಚೈನ್. ಅದಾದಮೇಲೆ ಫಿನಿಶ್ ಆಗುತ್ತೆ ನಮ್ಮದು. ಓಕೆನಾ. ಇಲ್ಲಿವರೆಗೂ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವೀಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಪ್ಲೀಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೆ ನಾನು ಹೇಳ್ಕೊಡ್ತಿರೋದೆಲ್ಲ ಅರ್ಥ ಆಗ್ತಿದೆಯಾ ಇಲ್ವಾ ಅಂತಲೂ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಇಂಪಾರ್ಟೆಂಟ್ ಗಾಯ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನನ್ನ ವೀಡಿಯೋ ಎಲ್ಲ ನೆಕ್ಸ್ಟ್ ಬರುತ್ತೆ. ಓಕೆನಾ. ಟ್ರಿಪಲ್ ಕ್ರೋಶೆಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ನಾನು ಈ ಥರ ಬ್ಯೂಟಿಫುಲ್ಲಾಗಿ ಈ ಸನ್ಫ್ಲವರ್ ಹೇಗೆ ಬಂದಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನನಗೆ. ಓಕೆ. ಇದನ್ನು ಫುಲ್ ಫಿನಿಶ್ ಮಾಡಿಕೊಂಡು ಈಗ ಒಂದು ಟ್ರಿಪಲ್ ಕ್ರೋಶೆಟ್ ಆಗಿದೆ ನಮಗೆ ಇನ್ನು, ಮತ್ತು ಇನ್ನೂ ಒಂದು ಟ್ರಿಪಲ್ ಕ್ರೋಶೆಟ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ಅದೇ ಲೂಪಲ್ಲಿ ಹಾಕ್ತಿದ್ದೀನಿ. ಹಾಕಿ 4 ಚೈನ್ಸ್ ಆಗುತ್ತೆ.
3 ಟೈಮ್ಸ್ ಯಾನ್ ಮಾಡಿಕೊಂಡು ಓವರ್ ಮಾಡಿಕೊಂಡು 1 ಟೈಮ್ ಆಯಿತು. ಮತ್ತೆ 1 ಟೈಮ್ ಯಾನ್ ಓವರ್ ಮಾಡಿಕೊಂಡು 2 ಲೂಪ್ಸ್ನ ಹೊರಗಡೆ ತೆಗಿತಿದ್ದೀನಿ. ಮತ್ತೆ 1 ಟೈಮ್ ಯಾನ್ ಓವರ್ ಮಾಡಿಕೊಂಡು ಹೊರಗಡೆ ತೆಗಿತೀನಿ ಲೂಪಿಂದ. ಈಗ ಲಾಸ್ಟ್ ಒನ್ ಡಬಲ್ ಕ್ರೋಶೆಟ್ ಮಾಡ್ಕೊಬೇಕು. ಮಾಡ್ಕೊಂಡಾದ್ಮೇಲೆ ಅದೇ ಲೂಪಲ್ಲಿ ಹಾಕಿ ಹೊರಗಡೆ ತೆಗಿಬೇಕು. ಈಗ 3 ಲೂಪ್ ಸಿಗುತ್ತೆ. ಯಾನ್ ಓವರ್ 2 ಟೈಮ್ಸ್ ಮಾಡ್ಕೊಬೇಕು. ಇಲ್ಲಿ ಅಯ್ಯೋ ಮಿಸ್ ಆಯಿತು, ಮತ್ತೆ ಮಾಡ್ತೀನಿ. ಡಬಲ್ ಕ್ರೋಶೆಟ್ ಮಾಡಿಕೊಂಡು ಅದೇ ಹುಕ್ ಒಳಗಡೆ ಲೂಪಲ್ಲಿ ಹುಕ್ ಹಾಕಿ 3 ಚೈನ್ಸ್ ಮಿಕ್ಕುತ್ತೆ. ಈಗ ಯಾನ್ ಓವರ್ ಮಾಡಿಕೊಂಡು 2 ಚೈನ್ಸ್ನ ಇಂದ ಹೊರಗಡೆ ತೆಗಿಬೇಕು. ಮತ್ತೆ ಯಾನ್ ಓವರ್ ಮಾಡಿಕೊಂಡು 2 ಚೈನ್ಸ್ನ ಹೊರಗಡೆ ತೆಗಿಬೇಕು. ಈ ಥರ. ನೆಕ್ಸ್ಟ್ ನಾವು ಫಿನಿಶ್ ಮಾಡೋದು ಹೇಗಪ್ಪ ಅಂತಂದರೆ, ಇದು ಆಲ್ರೆಡಿ ಆಗಿದೆ. ಫಸ್ಟ್ ಪೆಟಲ್ ಮಾಡಿರ್ತೀವಲ್ಲ ಅದರೊಳಗಡೆ ಹಾಕ್ಬಿಟ್ಟು ಹುಕ್ಕನ್ನ ಯಾನ್ ಓವರ್ ಮಾಡ್ಕೊಳ್ಳಿ 1 ಟೈಮ್. ಈ ಥರ ನೋಡಿ, ಯಾನ್ ಓವರ್ ಮಾಡಿಕೊಂಡು ನೆಕ್ಸ್ಟ್ ಹೊರಗಡೆ ತೆಗೀರಿ. ಈಗ ಮತ್ತೆ 1 ಟೈಮ್ 2 ಲೂಪ್ಸ್ ಕಾಣಿಸ್ತಿದೆ. 1 ಟೈಮ್ ಯಾನ್ ಓವರ್ ಮಾಡಿಕೊಂಡು ಈ ಥರ ಯಾನ್ ಓವರ್ ಮಾಡಿಕೊಂಡು ಈಗ 2 ಚೈನ್ಸ್ ಲೂಪ್ಸ್ ಕಾಣಿಸ್ತಿರುತ್ತೆ ಅಲ್ವಾ, ಅದರಿಂದ ಹೊರಗಡೆ ತೆಗೀರಿ ನೋಡಿ ಈ ಥರ. ಆಗ ಯಾನ್ ಓವರ್ ಮಾಡಿಕೊಂಡು ಮತ್ತೆ ಒಂದು ಸಿಂಗಲ್ ಚೈನ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಸಿಂಗಲ್ ಚೈನ್ ಮಾಡಿಕೊಂಡು ಅದನ್ನು ಫುಲ್ ಹೊರಗಡೆ ತೆಗೀರಿ. ಈಗ ಈ ಥರ ಟೈಟ್ ಮಾಡ್ಕೊಳ್ಳಿ. ಟೈಟ್ ಮಾಡಿಕೊಂಡು ಸಿಸರ್ ತೊಗೊಂಡು ಅದನ್ನು ಕಟ್ ಮಾಡ್ಬೋದು. ನೋಡಿ, ನಂದು ಸನ್ಫ್ಲವರ್ ಈಗ ಮಾಡಿದ್ಮೇಲೆ ಈ ಥರ ಬಂದಿದೆ, ಇಷ್ಟು ಬ್ಯೂಟಿಫುಲ್ಲಾಗಿ. ಈಗ ಸೀಸರಿಂದ ಕಟ್ ಮಾಡಿಕೊಂಡು ಅದನ್ನು ತೆಗಿತೀನಿ. ಇಷ್ಟೇ, ಫಿನಿಶ್ ಮಾಡೋದು ಹೇಗೆ ಅಂತ ಅರ್ಥ ಆಯಿತು ಅಲ್ವಾ? ನೋಡಿ, ನನ್ನ ಸನ್ಫ್ಲವರ್ ಈ ಥರ ಬಂದಿದೆ. ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ನಾನು ವಿಡಿಯೋನ ಅಲ್ಲಿವರೆಗೂ ನೋಡಿದ್ದಕ್ಕೆ. ಥ್ಯಾಂಕ್ ಯು, ಬಾಯ್ ಬಾಯ್. ಇಲ್ಲಿ ನೋಡಿ, ನಾನೀಗ ಟೈಟ್ ಮಾಡಿಕೊಂಡು ಫಿನಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನೀವು ಬೇಕಿದ್ದರೆ ಇದನ್ನು ಫುಲ್ ಲಾಸ್ಟ್ ತುದಿವರೆಗೂ ಕಟ್ ಮಾಡ್ಕೊಬೋದು. ಕಮೆಂಟ್ ಮಾಡಿ ಗಾಯ್ಸ್, ನನ್ನ ಸನ್ಫ್ಲವರ್ಸ್ ಯಾವುದು ಚೆನ್ನಾಗಿ ಬಂದಿದೆ ಅಂತ.